ಇನ್ನು ಕಾಂಗ್ರೆಸ್ನಲ್ಲಿ ಪಟ್ಟದ ಆಟ ಅದೆಷ್ಟು ಜೋರಾಗ್ಬಿಡುತ್ತೋ ಅಷ್ಟೇ ಕೂಲ್ ಆಗಿ ಒಳಗೊಳಗೆ ಬೇರೆ ಬೇರೆ ತಂತ್ರಗಳನ್ನ ಹೆಣೆಯುವಂತೆನೂ ಕೂಡ ಮಾಡುತ್ತೆ. ಇದರ ಮಧ್ಯೆ ಇವತ್ತು ಡಿ.ಕೆ. ಶಿವಕುಮಾರ್ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಜೊತೆಯಾಗಿ ಸಾಲು ಸಾಲು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರುವಂತದ್ದು ಬಹಳ ಕುತೂಹಲ ಮೂಡಿಸಿತು. ಮೊನ್ನೆ ಸಿದ್ದು ಡಿಕೆಗೆ ಒಗ್ಗಟ್ಟಿನ ಪಾಠ, ಇಂದು ಜೊತೆಯಲ್ಲಿ ಓಟ. ಶಿವಕುಮಾರ್ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ಮ ಕೆಲಸ ಆಗ್ತದೆ, ಇಲ್ಲದ್ರೆ ಹಿಂಗಾದ್ರೆ ಕಷ್ಟ. ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಂಬ್ಕೊಂಡಿದ್ದೆ. ನಾನು ಹೇಳೋದೇನೆಂದ್ರೆ ಈ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ, ಹಿಂಗೋದ್ರೆ ನಮ್ಗೆ ತೊಂದರೆ. ಇತ್ತೀಚೆಗಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಡಿಸಿಎಂ ಡಿಕೆ ಮತ್ತು ಸಿಎಂ ಸಿದ್ದರಾಮಯ್ಯಗೆ ಮಾಡಿದ ಒಗ್ಗಟ್ಟಿನ ಪಾಠವಿದು. ಅಂದು ವಾರ್ನಿಂಗ್ ಕೊಟ್ಟ ಮೇಲೂ ನಿಲ್ಲದ ಎರಡೂ ಬಣದ ಪಟ್ಟದ ಆಟ ಖರ್ಗೆ ಅವರ ಒಗ್ಗಟ್ಟಿನ ಮಾತಿನಿಂದ ಕೊಂಚ ತಣ್ಣಗಾಗಿತ್ತು. ಮೊನ್ನೆ ಖುದ್ದು ಸಿದ್ದರಾಮಯ್ಯ ಸಹ ಡಿಕೆ ಆಯೋಜಿಸಿದ್ದ ಡಿನ್ನರ್ ಪಾರ್ಟಿಯಲ್ಲಿ ಭಾಗವಹಿಸಿ ನನ್ನ ಹೆಗಲಿಗೆ ಹೆಗಲಾಗಿ ನಿಂತವರು ಡಿಕೆ ಅಂತ ಟ್ವೀಟ್ ಮಾಡಿದ್ರು. ಇದರ ಮಧ್ಯೆ ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಡಿಸಿಎಂ ಡಿಕೆ ಒಟ್ಟಿಗೆ ಪ್ರವಾಸ ಮಾಡಿ ಸಾಲು ಸಾಲು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು. ಬೆಂಗಳೂರಿನಿಂದ ಒಟ್ಟಿಗೆ ಪ್ರಯಾಣ ಬೆಳೆಸಿದ್ದ ಇಬ್ಬರು ಸೀದಾ ಇಳಿದಿದ್ದು ಹುಬ್ಬಳ್ಳಿಯಲ್ಲಿ. ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಗದಗಕ್ಕೂ ಒಟ್ಟಿಗೆ ಹೋಗಿದ್ರು. ಬಳಿಕ ಕಪ್ಪತಗುಡ್ಡ ಪ್ರಕೃತಿ ಶಂಕುಸ್ಥಾಪನೆಯಲ್ಲಿ ಭಾಗಿಯಾದ್ರು. ನಂತರ ಕಾಟನ್ ಸೇಲ್ ಸೊಸೈಟಿಯಲ್ಲಿ ದಿವಂಗತ ಕೆಎಚ್ ಪಾಟೀಲರ ಜನ್ಮ ಶತಮಾನೋತ್ಸವದಲ್ಲಿ ಭಾಗಿಯಾಗಿದ್ರು. ಹೀಗೆ ಇಬ್ಬರು ಇಡೀ ದಿನ ಒಟ್ಟಿಗೆ ಇದ್ದದ್ದು ಕಾಂಗ್ರೆಸ್ ಮನೆಯಲ್ಲಿ ಪಟ್ಟದ ಆಟ ಕಟ್ಟಿದವರನ್ನ ಹುಬ್ಬೇರುವಂತೆ ಮಾಡಿತ್ತು. ಅತ ಇಬ್ಬರು ಜೊತೆಯಲ್ಲಿ ಇದ್ರೆ ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನಲ್ಲಿ ದಲಿತರ ನಾಯಕರ ಮೀಟಿಂಗ್ ಮುಂದುವರೆದಿದೆ. ಗುರುವಾರ ಮಹದೇವಪ್ಪ ನಿವಾಸದಲ್ಲಿ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ದಲಿತ ಸಚಿವರು ಸಭೆ ನಡೆಸಿದರು. ಸಭೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್, ಮುನಿಯಪ್ಪ, ಆರ್ ಬಿ ತಿಮ್ಮಾಪುರ್ ಸೇರಿ ಪ್ರಮುಖ ನಾಯಕರು ಭಾಗಿಯಾಗಿದ್ರು. ಇದೇ ತಂಡ ನಾಳೆ ಮತ್ತೊಂದು ಸಭೆಗೆ ಮುಂದಾಗಿದೆ. ಸಮಾವೇಶ ಆಯೋಜನೆ ಬಗ್ಗೆ ದಲಿತ ನಾಯಕರು ಚಿಂತನೆ ನಡೆಸಿದ್ದಾರೆ. ನಾಯಕನಹಟ್ಟಿ ಜಾತ್ರೆಯಲ್ಲಿ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಬ್ಯಾನರ್. ನಾಯಕರ ಪಟ್ಟದ ಆಟದ ನಡುವೆ ಕಾರ್ಯಕರ್ತರು, ಅಭಿಮಾನಿಗಳು ಮುಂದಿನ ಸಿಎಂ ಕೂಗು ಹೆಚ್ಚಿಸಿದ್ದಾರೆ. ಅದರಲ್ಲೂ ಇಂದು ಚಿತ್ರದುರ್ಗದ ನಾಯಕನಹಟ್ಟಿಯ ತಿಪ್ಪೇರುದ್ರಸ್ವಾಮಿ ಜಾತ್ರೆ ವೇಳೆ ಸತೀಶ್ ಅಭಿಮಾನಿ ಬಳಗ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಎಂದು ಬ್ಯಾನರ್ ಕಟ್ಟಿದ್ದಾರೆ. ಇಷ್ಟೇ ಅಲ್ಲ, ರಥೋತ್ಸವದ ವೇಳೆ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಎಂದು ಘೋಷಣೆ ಕೂಗಿ ಫೋಟೋ ಪ್ರದರ್ಶಿಸಿದ್ದಾರೆ. ಜೊತೆಗೆ ಬಾಳೆಹಣ್ಣಿನ ಮೇಲೆ ಸತೀಶ್ ಮುಂದಿನ ಸಿಎಂ ಎಂದು ಬರೆದು ರಥದ ಮೇಲೆ ಬಾಳೆಹಣ್ಣು ಎಸೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.